ಓಂ ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಮೊದಲನೇದಾಗಿ ವಿವಿಡ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಜುಲೈ ತಿಂಗಳ ರಾಶಿ ಭವಿಷ್ಯ, ಯಾವ್ಯಾವ ರಾಶಿಯವರಿಗೆ ಶುಭ, ಯಾವ್ಯಾವ ರಾಶಿಯವರಿಗೆ ಅಶುಭ, ನಾವೇನು ಎಚ್ಚರಿಕೆಯನ್ನು ಪಾಲನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ನಿಮ್ಮ ಜ್ಯೋತಿಷ್ಯ ಪಂಡಿತ್ ಪುನೀತ್ ಕುಮಾರ್. ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಗುರು ಜೂನ್ 2ನೇ ತಾರೀಕಿನಂದು ಕಟಕ ರಾಶಿಯಲ್ಲಿ ಸಂಚಾರ ಆಯಿತು. ಯಥಾಸ್ಥಿತಿ ಜುಲೈ ತಿಂಗಳಲ್ಲಿ ಗುರು ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜ ವೃಷಭ ರಾಶಿಯಲ್ಲಿ ಯಥಾಸ್ಥಿತಿ ತಿಂಗಳ ಪೂರ್ತಿನೂ ಸಂಚಾರ ಇರ್ತದೆ. ಹಾಗೆ ರವಿ ಆದಿಯಲ್ಲಿ ಅಂದರೆ ಮೊದಲ 15 ದಿನ ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗೆ ಮಧ್ಯಭಾಗದ ನಂತರ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಬುಧ ಗ್ರಹ ಮೊದಲ ಒಂದು ಭಾಗದಲ್ಲಿ ಮಿಥುನ ರಾಶಿ ಸಂಚಾರ ಇದ್ದು ಹಾಗೆ ಅದು ಯಥಾಸ್ಥಿತಿ ಕಾಪಾಡಿಕೊಳ್ತದೆ. ಹಾಗೆ ಶುಕ್ರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಇರ್ತದೆ. ಕೇತು ಮತ್ತೆ ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ರಾಹು, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಇರ್ತದೆ. ಯಾವ್ಯಾವ ರಾಶಿಯವರ ಒಂದು ಪ್ರಭಾವ ನವಗ್ರಹಗಳಿಂದ ಆಗತ್ತೆ ಅದನ್ನು ತಿಳ್ಕೊಳ್ಳೋಣ. ಹಾಗಾಗಿ ಮೇಷರಾಶಿಯವರಿಗೆ ಧೈರ್ಯ ಮತ್ತು ಶಕ್ತಿಯ ಒಂದು ತಿಂಗಳಾಗಿರ್ತದೆ. ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಅದು ಧೈರ್ಯದಿಂದ ಮಾಡುವಂತ ತಿಂಗಳು ಜುಲೈ ತಿಂಗಳಾಗಿರ್ತದೆ. ಹಾಗೆ ಅನುಕೂಲಕರವಾದಂಥ ವಾತಾವರಣ ನೀವು ಇದನ್ನು ನೋಡ್ಬೋದು. ಯಾವುದೇ ಕೆಲಸ ನಿಮಗೆ ತಡೆಯಾದರೂ ಅದು ನಿಮಗೆ ಶುಭಫಲವನ್ನೇ ಕೊಡ್ತದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸ್ವಲ್ಪ ಮಟ್ಟಿಗೆ ಕಮಿಟ್ಮೆಂಟ್ಸ್ಗಳನ್ನು ಹೆಚ್ಚಾಗಿ ಇಟ್ಕೋಬೇಡಿ. ಆದಿಯಲ್ಲಿ ಅಂದರೆ ಸ್ವಲ್ಪ ಒಂದು 15 ದಿನಗಳ ಮಟ್ಟಿಗೆ ಮಾತ್ರ ಸ್ವಲ್ಪ ನಿಧಾನವಾದರೂ ಕೂಡ ಕಾಲಕ್ರಮೇಣ ನಿಮಗೆ ಅದು ಶುಭದ ರೀತಿಯಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಹಾಗೆ ಸ್ವಲ್ಪ ದೇಹಕ್ಕೆ ಆಯಾಸ ಆದರೂ ಕೂಡ ಯಾವುದೇ ಥರದ ಒತ್ತಡದ ಜೀವನವನ್ನು ಮಾಡಬೇಡಿ. ವಾಕ್ಸ್ಥಾನದ ವಿಚಾರದಲ್ಲಿ ಅಂದರೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಮೇಷರಾಶಿಯವರಿಗೆ ಸಡಸತಿ ನಡೀತಿರೋದ್ರಿಂದ ಸ್ವಲ್ಪ ವ್ಯವಹಾರಗಳಲ್ಲಿ ಮಂದತ್ವ ಆಗುತ್ತೆ. ಹಾಗೆ ಆಲಸ್ಯದ ಮನೋಭಾವ ಇರ್ತದೆ. ಸ್ವಲ್ಪ ಲೇವಾದೇವಿ ವಿಚಾರಗಳಲ್ಲಿ ಎಚ್ಚರಿಕೆಯ ಒಂದು ಹೆಜ್ಜೆಗಳನ್ನು ಬಿಡಬೇಕಾಗತ್ತೆ. ಯಾವುದೇ ಒತ್ತಡವನ್ನು ಹಣಕಾಸಿನ ವಿಚಾರದಲ್ಲಿ ಮಾಡ್ಕೋಬೇಡಿ. ಸ್ವಲ್ಪ ಮಟ್ಟಿಗೆ ಮಂದತ್ವವನ್ನು ನೀವು ಅವಾಯ್ಡ್ ಮಾಡೋದು ಒಳ್ಳೆಯದಾಗತ್ತೆ. ಮಕ್ಕಳ ವಿಚಾರದಲ್ಲಿ ಜಾಗೃತೆಯನ್ನು ವಹಿಸಬೇಕು. ಹಾಗೆ ಮೇಷರಾಶಿಯಲ್ಲಿ ಓದ್ತಿರುವಂಥ SLC ಮತ್ತು PUC ವಿದ್ಯಾರ್ಥಿಗಳು ಸ್ವಲ್ಪ ಏಕಾಗ್ರತೆಯಿಂದ ಓದುವಂಥ ಒಂದು ತಿಂಗಳು ಇದಾಗಿರ್ತದೆ. ಯಾವುದೇ ಒಂದು ವಿಚಾರಕ್ಕೆ ಬಂದರೂ ಕೂಡ ಗಣಪತಿಯನ್ನ ಜುಲೈ ತಿಂಗಳಲ್ಲಿ ಆರಾಧನೆ ಮಾಡೋದು ವಿದ್ಯಾಭ್ಯಾಸ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಇರ್ತದೆ. ಹಾಗೆ ಮಹಿಳೆಯರಿಗೆ ಸ್ವಲ್ಪ ಮಟ್ಟಿಗೆ ಸುಬ್ರಹ್ಮಣ್ಯನ ಆಶೀರ್ವಾದವನ್ನು ತಗೊಳ್ಳಿ. ಸ್ವಲ್ಪ ಮಟ್ಟಿಗೆ ಶುಭ ಫಲಗಳನ್ನು ನೀವು ನೋಡ್ಬೋದು. ಹಾಗೆ ಯಾವುದೇ ವಿಚಾರಗಳಲ್ಲಿ ವಾದ ವಿವಾದವನ್ನು ಮನೆಯಲ್ಲಿ ಮಾಡ್ಕೋಬೇಡಿ. ಪರಿಹಾರದ ವಿಚಾರಕ್ಕೆ ಬಂದಾಗ ಶನೇಶ್ವರ ದೇವರಿಗೆ ನೀಲಿ ಪುಷ್ಪವನ್ನು ಕೊಡಿ. ಹಾಗೆ ಸುಬ್ರಹ್ಮಣ್ಯ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭಾಂಶವನ್ನು ನೋಡ್ಬೋದು. ಹಾಗೆ ಓಂ ಶರವಣ ಭವಾಯ ನಮಃ ಅನ್ನುವ ಒಂದು ಮಂತ್ರ ಜಪ ಮಾಡೋದ್ರಿಂದ ಮೇಷರಾಶಿಯವರು ಹೆಚ್ಚಿನ ಫಲವನ್ನು ನೋಡ್ಬೋದು. ಹಾಗೆ ವಿಶೇಷವಾದಂಥ ಒಂದು ವಿಚಾರ, ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಯಾರಾದರೂ ಭೂಮಿ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ಹಾಗೆ ಅಗ್ರಿಕಲ್ಚರ್ ಮಾಡುವಂಥವ್ರಿಗೆ ಅಂದರೆ ವ್ಯವಸಾಯ ಮಾಡುವಂಥವ್ರಿಗೆ ಹೆಚ್ಚಿನ ಲಾಭಾಂಶ ದೊರೆಯೋದ್ರಿಂದ ನೀವು ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ಬೋದು. ಹಾಗೆ ಮರಿದೆ ಸುಬ್ರಹ್ಮಣ್ಯ ದೇವರ ಮಂತ್ರ ಜಪ ಆಗಿರ್ಬೋದು, ದರ್ಶನ ಆಗಿರ್ಬೋದು ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಫಲವನ್ನು ನೀವು ನೋಡ್ಬೋದು.